ಮನೆಯೆಲ್ಲ ಒರೆಸಿ ಮುದ್ದೆ ಎಲ್ಲ ತೊಳೆದು ಇವಾಗ ಗಾಡಿ ನಮ್ಮಲೆ ಬಿಡ್ತಾ ಇದ್ದೀನಿ. ನಮ್ಮಲೆ ಬಿಟ್ಬಿಟ್ಟು ಸ್ನಾನ ಮಾಡ್ಕೊಂಡು ದೀಪ ಕಟ್ಬಿಟ್ಟು ಟೆಂಪಲ್ಗೆ ಹೋಗ್ಬಿಟ್ಬಿಡೋಣ ಅಂತ. ಜಾಗರಣೆ ಮಾಡಿದ್ವಲ್ಲ, ಸೊ ಹಂಗಾಗಿ ಟೆಂಪಲ್ಗೆ ಹೋಗ್ಬೇಕು. ತಿಂಡಿ ಮಾಡೋಕ್ಕೆ ಕರೆಕ್ಟ್ ಆಗುತ್ತೆ. ನೀವು ಜಾಗರಣೆ ಮಾಡಿಲ್ಲ ಇಷ್ಟೊತ್ತು ಕೇಳಿದ್ದೀರಾ ಅಂತ ಕಮೆಂಟ್ ಮಾಡಿರಿ. ಓಕೆನಾ? ಒಂದೆಲ್ಲ ಕೆಲಸ ಮುಗಿತು. ಈಗ ಸ್ನಾನಕ್ಕೆ ಹೋಗ್ಬೇಕು. ಇಲ್ಲಿ ಹೂವು ಮತ್ತು ಹಾಕ್ತೀನಿ, ಇದಕ್ಕೆ ಸರಿಸ್ಬೇಕಾಗ್ತದೆ. ಆ ಕಡೆ ಈ ಕಡೆ ಸಿಂಪಲ್ ಆಗಿ ಹಾಕ್ತೀನಿ. ಈ ಥರ ಸಿಂಪಲ್ ಆಗಿ ಹಾಕೋದಷ್ಟೇ. ಜಾಗರಣೆ ಮಾಡೋಕ್ಕಿಂತ ಮುಂಚೆ ಯಾವ ಜಾಗರಣೆ ಮಾಡಿದ್ರೆ ನಿದ್ದೆ ಗಿಡಕ್ಕಾಗಲ್ಲ ಅಂತ ಅನ್ಸುತ್ತೆ. ಅದು ಮನಸ್ಫೂರ್ತಿ ನಾವು ಪೂಜೆ ಮಾಡ್ತಿದ್ದೀವಿ, ನಾವು ಮನಸ್ಫೂರ್ತಿ ಉಪವಾಸ ಮಾಡಿ ಜಾಗರಣೆ ಮಾಡ್ತೀವಿ ಅಂತ ಅಂದರೆ ಯಾವ ಕಾರಣಕ್ಕೂ ನಿದ್ದೆ ಬರೋಲ್ಲ, ಏನೂ ಫೀಲ್ ಆಗೋಲ್ಲ. ಅಯ್ಯೋ ನಿದ್ದೆಗಿಟ್ಟಿದ್ದೀವಿ ಹೆಂಗಪ್ಪ ಏನು ಇರ್ತ ಅಂತ. ಸೊ ಹಂಗಾಗಿ ನನಗೆ ಇವಾಗ ಏನು ನಿದ್ದೆ ಬರ್ತಾರೆ ಅಂತ ಅನ್ನಿಸ್ತಿಲ್ಲ. ಇವಾಗೆಲ್ಲ ಇದೆಲ್ಲ ನಮ್ಮಲ್ಲೇ ಬಿಟ್ಟಾಯಿತು. ಇವಾಗ ಸ್ನಾನ ಮಾಡ್ತಿದ್ದೆ, ಕಾಣಿಸ್ತಾ ಇದೆಯಾ? ಈ ಥರ ರಂಗೋಲಿ ಬಿಟ್ಟಿದ್ದೀನಿ. ಸಿಂಪಲ್ಗೆ ಇದೆಲ್ಲ ಒರೆಸಿದ್ದೀನಿ, ವಾಶ್ ಮಾಡಿದ್ದೀನಿ. ಈ ಥರ ರಂಗೋಲಿ ಬಿಟ್ಟು ಇವಾಗ ಸ್ನಾನಕ್ಕೆ ಹೋಗೋಣ. ಓಕೆ ಬನ್ನಿ, ಸ್ನಾನ ಮಾಡ್ಕೊಬಂದು ದೀಪ ಹಚ್ಚಬೇಕು. ಓಕೆ ಗೈಸ್, ಸಿಂಪಲ್ ಪೂಜೆ ಮಾಡಿದೆ ಈ ಥರ ನೋಡಿ. ನೆನ್ನೆದೇ ಹೂವಿತ್ತಲ್ಲ, ಸೊ ಹಂಗಾಗಿ ನೆನ್ನೆ ಎಲ್ಲ ಕ್ಲೀನ್ ಮಾಡಿ ಹೂ ಮಾಡಿಸಿ ಪೂಜೆ ಮಾಡಿದ್ದೆ. ಸೊ ಇವಾಗಲೂ ಹಂಗೆ ದೀಪ ಹಚ್ಚೋದು. ಇವಾಗ ಟೆಂಪಲ್ಗೆ ಹೋಗ್ಬಿಡ್ಬೇಕು ಗೈಸ್. ಬನ್ನಿ ಟೆಂಪಲ್ಗೆ ಹೋಗ್ಬರೋಣ. ನೋಡಿ ಪೂಜೆ ಮಾಡಾಯಿತು, ಎಲ್ಲ ಆಯಿತು ನೋಡಿ. ಇವಾಗ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಪಿಂಪಲ್ ಆಗಿತ್ತಲ್ಲ ನೋಡಿ. ಈ ಥರ ಸಿಂಪಲ್ ಟಾಪ್ ಹಾಕ್ಕೊಂಡಿದ್ದೀನಿ ಗೈಸ್. ಇವಾಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರಬೇಕು. ಇವಾಗ ಟೈಮ್ ಆಲ್ಮೋಸ್ಟ್ 5:30 ಆಗಿದೆ ಅಂತ ಅನ್ಕೋತೀನಿ. ಟೈಮ್ ನೋಡಿಲ್ಲ, ಅದು 5:15 5:15 ಒಳಗಡೆ ಹಿಂದೆ ಮುಂದೆನೇ ಇದೆ. ಸೊ ಎಲ್ಲ ಮನೆ ಕೆಲಸ ಎಲ್ಲ ಮುಗೀತು, ಪೂಜೆನೂ ಆಯಿತು, ಮನೆ ವರ್ಷ ಆಯಿತು, ಎಲ್ಲ ಆಯಿತು. ಅಪ್ಪ ಮಗಳಿಬ್ಬರು ವರ್ಕ್ ಹೊಡಿತವ್ರೆ, ಮಲಗೋರೆ. ಸೊ ನಾನು ಮತ್ತು ಕೆಳಗಡೆ ಮನೆಯವರು ಮೇಲ್ಗಡೆ ಮನೆಯವರು ಇವಾಗ ಟೆಂಪಲ್ಗೆ ಹೋಗ್ಬಿಟ್ಟು ಬರ್ತೀವಿ. ಪೂಜೆ ಎಲ್ಲ ಆಯಿತು. ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಬನ್ನಿ ಪೂಜೆ ಮುಗಿಸ್ಕೊಂಬರೋಣ. ಬೆಳಗ್ಗೆ ದೇವಸ್ಥಾನ ಬಂದಿದ್ದೀವಿ. ಚೆನ್ನಾಗಿ ಅಲಂಕಾರ ಮಾಡೋರೆ ಶಿವನಿಗೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಖುಷಿ ಆಯಿತು ಬೆಳಗ್ಗೆ ನೋಡಿ. ಅದು ಯೆಲ್ಲೋ ಕಲರಲ್ಲೇ ಹೂವಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡೋರೆ ನೋಡಿ. ಅದು ಕೋಇನ್ಸಿಡೆಂಟ್ ಅಂದರೆ ನಾವು ಅರ್ಶಿನ ಕಲರ್ ಡ್ರೆಸ್ಸೇ ಹಾಕೋ ಬಂದಿದ್ದೀವಿ. ಅದು ನಮ್ಗೆ ಗೊತ್ತಿದ್ದೇನು ಹಾಕೋ ಬಂದಿಲ್ಲ. ಅಲ್ಲಿ ಹೂವನ್ನು ನೋಡಿದರೆ ಹಂಗೆ ಅನ್ನಿಸ್ತೈತಲ್ಲ. ಅಪ್ಪ ಎಷ್ಟು ಕೋಇನ್ಸಿಡೆಂಟ್ ಇರುತ್ತೆ ಅಂದರೆ, ಕೆಲವೊಂದು ನಮಗೆ ಗೊತ್ತಿಲ್ದಂಗೆ ದೇವ್ರು ಲಿಂಕ್ ಮಾಡಿಬಿಡ್ತಾನೆ. ನೋಡಿ ಗೈಸ್, ಇವತ್ತೊಂದು ಪಾರ್ಸಲ್ ಬಂತು. ತೆಗಿವ, ನನ್ನ ಮಗಳೇ ಓಪನ್ ಮಾಡ್ತಾವಳೆ. ಯಾರಿಗೆ ಬೇಕು? ನಿನಗೆ ಬೇಕಾ? ಎರಡು ನಿಂಗೆ ಬೇಕಾ? ಒಂದು ಗೋಲ್ಡ್ ಕಲರ್ ಮಾಡಿದ್ದೆ, ಇನ್ನೊಂದು ರೆಡ್ ಕಲರ್ ಮಾಡಿದ್ದೆ. ನೋಡೋಣ, ಇದನ್ನು ಓಪನ್ ಮಾಡೋಣ. ಇಲ್ಲಿ ಈ ಕಡೆ ಇರುತ್ತೆ ನೋಡಿ. ಇಲ್ಲಿ ಮದುವೆಗೆ ಒಂದು 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 ಅಂತ ಬರ್ತಾನೆ ಇದೆ ಗೈಸ್ ನೋಡಿ. ವಾವ್, ಚೆನ್ನಾಗಿದೆ. ಇದನ್ನು ನಾವು ಹೆಂಗೆ ಬೇಕಾದ್ರೂ ಬೆಂಡ್ ಮಾಡ್ಕೋಬೋದು. ಪೆಟಲ್ಸ್ 1 2 ಸಣ್ಣ ಪೆಟಲ್ ಕೊಟ್ಟವ್ರಲ್ಲ, ಕೊಡಿಲ್ಲ. ಗೋಲ್ಡ್ ಕಲರ್ ಕೊಡಿಲ್ಲ. ಎಷ್ಟು ಕೊಟ್ಟವ್ರು? ನಾವು 5 ಕೊಟ್ಟವ್ರೆ. ಬಟ್ ಇದು ಫುಲ್ ಚಿಕ್ಕದು ಕೊಟ್ಬಿಟ್ಟವ್ರೆ ಗೈಸ್. ಇದ್ರಲ್ಲಿ ಹೆಂಗೆ ಸಿಕ್ಸೋದು? ಇಷ್ಟಾದರೂ ಕೊಡಬೇಕಲ್ವಾ? ಇದು ಓಕೆ ನೋಡಿ. ಇದು ಇಷ್ಟು ಕೊಟ್ಟವ್ರು ಇದರಲ್ಲಿ. ಇದು ರೆಡ್ ಕಲರ್ ಕೊಡು, ತೋರಿಸೋಣ. ಇದು ನೋಡಿ, ರೆಡ್ ಕಲರ್, ರೆಡ್ ಮತ್ತು ಗೋಲ್ಡು ಎರಡು ಮಿಕ್ಸ್ ಇಟ್ಟು. ಆಯಿತು, ನಿನ್ನ ಜಡೆಗೇನೆ, ಸುಮ್ಮನಿರು. ಇದು ರೆಡ್ ಗೋಲ್ಡ್ ಮಿಕ್ಸಲ್ಲಿ ಕೊಟ್ಟವ್ರೆ. ಕೊಡಿಲ್ಲ, ಅದ್ರಲ್ಲಿ ಎಷ್ಟು ಪೆಟಲ್ ಕೊಟ್ಟವ್ರು ನೋಡೋಣ. ಎಷ್ಟು? 3 ಇಲ್ಲಿ ತೋರಿಸು, ಬೇರೆ ಕಡೆ. ಹಾಂ, ಇದೊಂದು ಐತೆ ಕಣಲ್ಲ, ಇದೊಂದು. ಇದು ಇದ್ರದ್ದು ಕೊಟ್ಟವ್ರೆ. ಯಾವ ಥರ ಕೊಟ್ಟವ್ರು ಇವರು? 3 4 5. ಇದರಲ್ಲಿ 4 ಕೊಟ್ಟವ್ರಲ್ಲ. ಇಲ್ಲಿಂದ ಸಿಗಾಕೊಂಡೈತೆ ಎಲ್ಲರೂ.
ಇರಿ ಇಲ್ಲ ಗೈಸ್ ಕುಡಿಲಿ. ಇದ್ರೊಳಗೆ ಏನಾರು ಹೋಯ್ತಾ? ಅಯ್ಯೋ ಮೋಸ ಮಾಡಿಬಿಟ್ಟವ್ರಲ್ಲ. ನೋಡಿ ಗೈಸ್ ಇದು ಬಂದೈತೆ. ಮದುವೆಗೆ ಬೇಕಿತ್ತು. ಮದುವೆಗೆ ಒಂದು ಅಂತ ಬರ್ತಾನೆ ಇದೆ. ಇನ್ನೊಂದು ಬರಬೇಕು. ಏನು ಬುಕ್ ಮಾಡಿದ್ದೀನಿ ಅಂತ ಬಂದಿಲ್ಲ, ಅದನ್ನು ತೋರಿಸ್ತೀನಿ. ಓಕೆನಾ? ಇದ್ರ ಜೊತೆ ಅದೇ ಮೊನ್ನೆ ಒಂದು ಬಂತಲ್ಲ, ಅದನ್ನು ತೋರಿಸ್ತೀನಿ. ಎಲ್ಲ ಒಟ್ಟಿಗೆ ಇಡ್ತೀನಿ. ನೋಡಿ ಗೈಸ್ ಇಷ್ಟು ಬಂದಿದೆ. ಇದು ಮೊನ್ನೆನೇ ಬಂದಿತ್ತು 3. ಇವೆರಡು ಈಗ ಬಂದೈತೆ ನೋಡಿ. ಅದು ವೈಟ್ ಕಲರು, ಇನ್ನೊಂದು ಯೆಲ್ಲೋ ಮತ್ತು ರೆಡ್ ಮಿಕ್ಸೆಡ್ಡು, ಇನ್ನೊಂದು ವೈಟು ಮತ್ತು ಮಿಕ್ಸೆಡ್. ಈ ಥರ ನೋಡಿ. ಏನು ಸರಿ ಅದು ಎಲ್ಲಿಗೆ ಹಾಕೋಣದು ಮಗಳೇ? ಜಡೆಬಿಲ್ಲೆ ತಲೆಗೆ ಹಾಕೋಣದು ಗೈಸ್. ಜಡೆಬಿಲ್ಲೆ ತಲೆಗೆ ಹಾಕೋಣದು. ಇದು ಮೊನ್ನೆನೇ ಬಂದಿತ್ತು 3. ಇದು ಇವಾಗ ಬಂತು. ಓಕೆ ನೋಡಿ, ಮದುವೆ ಒಂದು ಅಂತ ಬರ್ತಾನೇ ಇದೆ ಗೈಸ್. ಇನ್ನು ಏನೋ ನಿಂದೆ ಬರಲಿಲ್ಲ ಗೈಸ್. ಸ್ನೇಕು ಏನದೇ? ಓಪನ್ ಮಾಡಿಬಿಡ ಬಿಡು. ಬೇಡ ಹಂಗೆ ಕವರಲ್ಲೇ ಇರಲಿ. ಬೇಡ ಸುಮ್ಮನಿರು. ಓಕೆ, ನೈಟ್ ಊಟಕ್ಕೆ ಏನು ಸಾಂಬಾರು ಮಾಡೋದಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಹಂಗಾಗಿ ನಮ್ಮನೆಯವರು ಚಪಾತಿ ಮಾಡಿಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡು ಚೆನ್ನಾಗಿರುತ್ತೆ ಅಂತ ಅಂದರು. ಸೊ ಹಂಗಾಗಿ ಚಪಾತಿ ಮಾಡಿ ಆಲೂಗಡ್ಡೆ ಪಲ್ಯ ಮಾಡಿದೆ. ಚೆನ್ನಾಗಿತ್ತು ಕಾಂಬಿನೇಷನ್. ನನ್ನ ಮಗಳು ನೋಡಲಿ ತಿನ್ನು ಅಂತಂದರೆ ಟಿ ವಿ ನೋಡಿಕೊಂಡು ಬಾಲ್ ತಗೊಂಡು ರಪ್ಪು ಹೊಡಿತಾಳು. ಜಿಟ್ಟು ನೋಡಿ ಗೈಸ್, ಕೊರ್ರಮ್ಮಮ್ಮ ಜಿಟ್ಟು ಹೆಂಗೈತಿ ಅಂತ. ಅವಳದು ಮುಂದೆ ಸ್ವಲ್ಪ ಬೆಳೆದ್ಬಿಟ್ಟೈತಲ್ಲ, ಸೊ ಅದಕ್ಕೆ ಹಂಗಾಗಿ ಆ ಥರ ಹಾಕಿದ್ದೀನಿ. ನೋಡಿ ಬಾಲ್ ತಗೊಂಡವ್ರಪ್ಪ ಗುರಾಯಿಸ್ತೈತೆ, ಎಲ್ಲಿ ಓದಿತೈತೆ ನೀನು ಅಂತ ಇದು ಮಾಡ್ತಾರೆ. ಸುಮ್ಮನೆ ನಿಂತ್ಕೊಂಡು ಎದುರ್ಕೊಂಡು ಈಗ ಬರೀ ಕಿತಾಪತಿ. ವೇಸ್ಟ್ ಮಾಡ್ತಾರಾ? ಹೇಳು, ವೇಸ್ಟ್ ಮಾಡ್ತಾರಾ? ನೋಡು ಮತ್ತೆ ಬಂಗಾರಿ, ನೀವು ಮಾಡ್ತಿರೋ ತಪ್ಪು. ನಾನು ಬರೆಯಕ್ಕೆ ತಾನೇ ಇದು ಹಾಕೊಟ್ಟಿದ್ದು ತಿದ್ದಕ್ಕೆ. ಆದರೆ ನೀವು ಮಾಡ್ತಿರೋದೇನು ಕಿತಾಪತಿ? ಬೆಳೀತಾ ನಿಮ್ಮದು ಕಿತಾಪತಿ ಜಾಸ್ತಿ ಆಯ್ತೈತೆ. ಏನು ಜಾಸ್ತಿ ಆಯ್ತೈತೆ ನಿಮ್ಮದು. ನೋಡಿ ಗೈಸ್, ನನ್ನ ಮಗಳಿಗೆ ಸ್ಟಪ್ ಚಡಿ ಹಾಕಿದ್ದೀನಿ. ಇರು ಚರಿ, ಸ್ಟಪ್ ಚಡಿ ಹಾಕಿದ್ದೀನಿ. ಯಾಕೆಂದ್ರೆ ಪುಟಾಣಿ ಪುಡಿ ಕೂದಲು ಈ ಥರ ಸ್ಟಪ್ ಚಡಿ ಹಾಕಿದ್ದೀನಿ. ಏಕೆಂದರೆ ಅವಳಿಗೆ ಮದುವೆ ದಿವಸ ಜಡೆಬಿಲ್ಲೆ ಹಾಕ್ಬೇಕಲ್ಲ. ಸೊ ಹಂಗಾಗಿ ಯಾವ ಥರ ಹಾಕಿದ್ರೆ ಮುಂದೆಯಿಂದ ಕೂರುತ್ತೆ. ನೋಡಿ ಮುಂದೆ ತಿರ್ಕೊಂಡ್ಲೆ. ಹಾಂ, ಮುಂದೆ ಒಂದಿಷ್ಟು ಹಾಕಿದ್ದೀನಿ. ಒಂದಿಷ್ಟು ಇನ್ನು ಕತ್ತೈತವ, ಇಷ್ಟು ಮಾತ್ರ ಬಂದೈತಿ. ಎಲ್ಲ ಕತ್ತೈತಲ್ಲೋ. ಬೀಟ್ರೋಟ್ ತಿಂದು ಲಿಫ್ಟಿಗೆ ಹಚ್ಚಂಗೆ ಆಯ್ತಲ್ಲ ನಿನ್ನ ತುಟಿ. ಕತ್ತೈತ ನೋಡಿ ಗೈಸ್, ಚೆನ್ನಾಗಿ ಕಾಣಿಸ್ತೈತೆ. ಈ ಥರ ಹಾಕ್ಬೋದು. ಸ್ಟಪ್ ಚಡಿ ಹಾಕಿ, ಇಲ್ಲಾಂದ್ರೆ ಆ ಕಡೆ ಡಿವೈಡ್ ಮಾಡಬೇಕಿತ್ತಲ್ಲ ಎಲ್ಲವಾ, ಇಲ್ಲಾಂದರೆ ಹಿಂಗೆ ಡಿವೈಡ್ ಮಾಡಿ ಇನ್ನೊಂದು ಯಾವ್ದಾದ್ರು ಸುಜಾತ ಏರ್ಪಿನ ಹಾಕಬೇಕು ಅಷ್ಟೇ ಗೈಸ್. ನೋಡೋಣ ಮದುವೆ ದಿವಸ ಹೆಂಗೆ ರೆಡಿ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೂ. ಓಕೆನಾ? ಬಟ್ ಈ ಥರ ಸ್ಟಪ್ ಚಡಿ ಹಾಕಿದ್ದೀನಿ. ಎಲ್ಲವಾ ಸ್ಟಪ್ ಚಡಿ ಹಾಕಿದ್ದೀನಿ. ಹಿಂಗೆ ರೂಢಿ ಮಾಡ್ತೀನಿ. ನೋಡೋಣ ನಾಳೆಗೊಂದು 2 ಹೇರ್ ಸ್ಟೈಲ್ ಮಾಡ್ತೀನಿ, ಯಾವ ಸೂಟ್ ಆಗುತ್ತೆ ಅಂತ. ನೋಡಿ ಗೈಸ್ ಹೆಂಗೆ ಆಟ ಆಡ್ತಾಳೆ ಚೇರ್ ಮೇಲೆ ನಿಂತ್ಕೊಂಡು. ಏನು ಮಾಡ್ತಿದ್ದೀವಿ ಬಂಗಾರ? ಈ ಜಡೆ ನೋಡಿ ಗೈಸ್, ಏನು ಕ್ಯೂಟಾಗಿ ಕಾಣಿಸ್ತೈತೆ ಅವಳಿಗೆ. ಸ್ಟಪ್ ಜಡೆ ಏನೋ ದುಡಿ ಡಮ್ ಡಮ್ ಮಾಡ್ತಾವಳೆ. ಇಲ್ಲಿ ಓಕೆ ಗೈಸ್, ಅನ್ನ ಬಿಸಿ ಇಟ್ಟಿದ್ದೀನಿ. ರೊಟ್ಟಿ ಹಸಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಬೀಟ್ರೋಟ್ ಪಲ್ಯ ರೆಡಿ ಆಗಿದೆ. ಏನು ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾವಳೆ. ಡುಡಿ ಡಮ್ ಡಮ್. ನಾನೀಗ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸ್ಟೆಪ್ ಚಡಿ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾವಳೆ ಅಂತನ. ಈ ಕಡೆ ತಿರುಗು ಮಗಳೇ. ಏನದು ನೀ ಸ್ಟೆಪ್ಪು? ಅಯ್ಯೋ ಕತೆ ಸರಿ. ಆದ್ರೂ ನನ್ನ ಮಗಳು ಕ್ಯೂಟ್ ಗೈಸ್, ವೆರಿ ಕ್ಯೂಟ್.
ಅದು ಆಡೋದ್ ನೋಡಿದ್ರೆ ಕಚ್ಚಾಕ್ಬಿಡ್ಬೇಕು ಅನ್ಸುತ್ತೆ. ಚೇರ್ ಮೇಲೆ ದಬ್ಬಾಕೊಂಡ್ರೆ ಗೊತ್ತಾಗತ್ತೆ ನಿಮಗೆ. ಗೊತ್ತಾಗೋತೀನಿ ಎಲ್ಲ. ನೋಡಿ ಗೈಸ್, ಅವ್ರದ್ದು ಅವತಾರಗಳ ಪಾತ್ರೆಗಳಿಗೆಲ್ಲ ಕುಟ್ಟುತ್ತಾಳೆ. ಅಯ್ಯೋ ಕತೆ. ಓಕೆ, ರೋಟಿ ಆಸಿಡ್ ಕಲ್ಸ್ಕೊಳಮ್ಮ. ಬಿದ್ದಿರ ಚೇರ್ ಮೇಲೆ ಜೋಪಾನ. ಹೆಂಗೈತೆ ಪಪ್ಪ ಹೇರ್ ಸ್ಟೈಲು? ಓ, ನಾವ್ 2-3 ಸಲ ಕಟ್ ಮಾಡಿಸಿದ್ವಲ್ಲ ಪಪ್ಪ. ಕಟ್ ಮಾಡಿಸ್ತಿಲ್ಲ ಅಂದಿದ್ರೆ ಅವ್ರು ಸೊಂಟದವರೆಗೂ ಬಂದ್ಬಿಡೋದು. ಚೆನ್ನಾಗಿಲ್ವಾ ಸ್ಟಪ್ ಚಡೆ? ಇವಾಗ ನಾವು ಇದಾಗ್ತಿವಲ್ಲ ಪಪ್ಪ. ಬಿಚ್ಬಿಡ ಜಡ ಬಿಲ್ಲಿ ಹಾಕ್ತಿವಲ್ಲ, ಅವಾಗ ನಾನು ಇವಾಗಿಂದ ನೋಡ್ಕೋಬೇಕು ಯಾವ ತರ ಹಾಕೋದು ಅಂತ. ಎಲ್ಲ ಪುಡಿ ಕೂದಲಲ್ಲ, ಎಲ್ಲ ಬಿಟ್ಟು ಹೋಗ್ಬಿಡುತ್ತೆ. ಅದಕ್ಕೆ ನೋಡಿ ಬಂತಷ್ಟು ಜಡೆ ನೋಡು ಪಪ್ಪ ಅಂತೋಳೆ. ಹಿಂದೆ ಚೆನ್ನಾಗಿ ಕಾಣಿಸ್ತಿಲ್ಲ ಪಪ್ಪ. ಒಳ್ಳೆ ದೊಡ್ಡ ಹುಡುಗಿ ತರ ಫೀಲ್ ಆಯ್ತಿತ್ತ ಜಡೆ ಹಾಕಿ ಅಲ್ವಾ? ಚೆನ್ನಾಗೂ ಕಾಣಿಸ್ತಿತ್ತು. ಅದೇನೋ ಮನಸ್ಕೊಂಡು ನೋಡು. ಓ, ಚಿನ್ನಿ ಅಪ್ಪ ಅಂತ ಮಾತಾಡ್ಬೇಕಂತೆ ಫೋನ್ ಮಾಡಿಲ್ಲ ಚಿನ್ನಿ ಅಪ್ಪ ಇವತ್ತು. ಕಿಯನ್ ಜೊತೆ ಆಟ ಆಡ್ಬೇಕಾ? ಕತ್ಲೆ ಆಯ್ತು, ಆಲ್ರೆಡಿ ಮಲಗಿರ್ತೇನೆ ನಡಿ. ಅವ್ನು ಇನ್ನಂಗಲ್ಲ. 10 ಗಂಟೆ 9 ಗಂಟೆ ಸೋಗಯ್ಯ.